ಮಾತಾಡ ಅವ್ರದ್ದು ಮಾತು ಹೋಗುತ್ತೆ. ಮಾತಾಡು, ಎಲ್ಲ ಪತ್ರಕರ್ತರಿಗೆ ಜೈ. ಸ್ವಲ್ಪ ಜೋರಾಗಿ ಮಾತಾಡು. ಸುಮಾರು ವರ್ಷಗಳಿಂದ ನಾನು ಪ್ರಾಥಮಿಕ ಕಾಲದಿಂದ ಈ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದೇನೆ. ನಮ್ಮಲ್ಲಿ ಸಾಕಷ್ಟು ಜನ ಈ ಪತ್ರಕರ್ತರ ವೃತ್ತಿಯನ್ನು ನಂಬಿಕೊಂಡು ನಮ್ಮ ಜೀವನವನ್ನು ಕಟ್ಕೊಂಡಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಅತಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ದೇಶ. ಹೀಗಾಗಿ ಎಲ್ಲರೂ ಕೂಡ ಸರ್ಕಾರಿ ನೌಕರಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇ ನಮ್ಮದೇ ಆದಂಥ ಬದುಕನ್ನು ಕಟ್ಟುವ ಸಲುವಾಗಿ ನಾವೇನಿದ್ದೀವಿ, ನಾವು ಇಲ್ಲಿ ಎಲ್ಲರೂ ಸೇರಿ ಒಂದು ಪತ್ರ ಬರೆಯೋದನ್ನು ಒಂದು ವೃತ್ತಿಯಾಗಿ ಮಾಡಿಕೊಂಡು ನಾವು ನಮ್ಮ ರಾಜ್ಯದಿಂದ ಪರವಾನಗಿಯನ್ನು ಪಡ್ಕೊಂಡು ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿಕೊಂಡು ನಮ್ಮ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಿನ ಸಮಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಒಂದು ಮುಖಾಂತರ ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಏನು ಸಿಟಿಜನ್ಶಿಪ್ ಎಂಪವರ್ಮೆಂಟ್ ಅಂತ ಮಾಡಿದ್ದಾರೆ ಸರ್ಕಾರಕ್ಕೆ, ಅದನ್ನು ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹೌದು, ದೇಶದಲ್ಲಿ ಒಬ್ಬ ನಾಗರಿಕರು ಕೂಡ ತಿಳುವಳಿಕೆ ಬರಬೇಕು, ಅವನ ಮುಖಾಂತರ ಒಂದೇ ಆದಂಥ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಸತ್ಯವೋ, ಅದ್ರ ಜೊತೆಗೆ ನಮ್ಮ ಭವಿಷ್ಯಕ್ಕೂ ಕೂಡ ನಾವು ಜೀವನ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಭವಿಷ್ಯ ಮುಖ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರಗಳಿದೆ, ಅದರ ಬಗ್ಗೆ ನಮ್ದು ಯಾವುದೇ ಸಮಸ್ಯೆಗಳಿಲ್ಲ. ಆದರೆ ನಮ್ಮನ್ನು ನಮ್ಮದೇ ಆದಂಥ ನಮಗೆ ಲಾಗಿನ್ಸ್ ಕೊಟ್ಟು ನಮಗೆ ಒಂದು ಕಡ್ಡಾಯವಾಗಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಏಕಮಾತ್ರ ವೃತ್ತಿ ಚೀಟಿ ನೀಡಬೇಕು ಮತ್ತು ವೃತ್ತಿ ಭದ್ರತೆಯನ್ನು ನಮಗೆ ಕೊಡಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಾವು ಯಾವುದೇ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಲ್ಲ, ಇದು ಶಾಂತಿಯುತವಾಗಿ ನಮ್ಮ ಒಂದು ಸಮಸ್ಯೆಗಳನ್ನು ಸರ್ಕಾರಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಪೆನ್ ಡೌನ್ ಅಂತ ಒಂದು ಲೇಖನ ಸ್ಥಗಿತ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾವು ಈ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:00ವರೆಗೆ ಏಕದಿನ ಒಂದು ದಿನದ ಮಾತ್ರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಮಗೆ ಕೂಡ ಬದುಕಕ್ಕೆ ನಿಮಗೆ ಅವಕಾಶ ಮಾಡಿಕೊಡಿ. ನಾವು ಇದರಿಂದ ಜೀವನ ಮಾಡ್ಕೊಂಡಿದ್ದೀವಿ, ನಮ್ಮ ಮಕ್ಕಳನ್ನ ಓದಿಸ್ಕೊಂಡಿದ್ದೀವಿ, ನಮ್ಮ ಸಂಸಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನಮಗೆ ಏನು ಹಕ್ಕಿದೆ, ನಮಗೆ ಭಾರತ ದೇಶದ ಸಂವಿಧಾನದಲ್ಲಿ ಏನು ಹಕ್ಕಿದೆ, ಆ ಹಕ್ಕನ್ನು ನ್ಯಾಯಪೂರ್ವವಾಗಿ ನಮಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನಾವು ಬದುಕೋದಕ್ಕೆ ಬಿಡಿ ಅಂತ ಹೇಳ್ತಾ, ನಾನು ನಮ್ಮ ಏನಿದೆ ಈ ಎಲ್ಲ ಪತ್ರಕರ್ತರ ಪರವಾಗಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ನಮಗೆ ಈ 4 ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಲಿಕ್ಕೆ ಕೇಳ್ಕೊಳ್ತೀನಿ. 1ನೇ ಬೇಡಿಕೆ, ಎಲ್ಲ ಪತ್ರಕರ್ತರಿಗೆ ಕಡ್ಡಾಯವಾಗಿ ಏಕಮಾದರಿ ವೃತ್ತಿ ಚೀಟಿ ನೀಡಬೇಕು. 2ನೇದಾಗಿ, ನಮಗೆ ನಮ್ಮದೇ ಆದಂಥ ಒಂದು ಲಾಗಿನನ್ನು ನೀಡಬೇಕು, ಪ್ರತ್ಯೇಕ ಲಾಗಿನ್ ನೀಡಬೇಕು. 3ನೇದಾಗಿ, ನಮಗೆ ವೃತ್ತಿ ಭದ್ರತೆಯನ್ನು ನೀಡಬೇಕು. ಈಗಾಗಲೇ ಏನು ಸಿಟಿಜನ್ ಎಂಪವರ್ಮೆಂಟ್ ಅಂತಕ್ಕಂಥ ಒಂದು ಇದಿದೆ, ಅದನ್ನು ಸ್ವಾಗತಿಸೋದ್ರ ಸಾಕಷ್ಟು ಸಾರ್ವಜನಿಕರು ಅನುಭವಿಸ್ತಾರೆ. ಇದರಿಂದ ಪತ್ರಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ, ಅದರ ನೈಜತೆ ಹಾಳಾಗ್ತಾ ಇದೆ. ಅದನ್ನು ಸಿಟಿಜನ್ ಎಂಪವರ್ಮೆಂಟ್ ಬೇಕು ಅಂತಂದರೆ ಇನ್ನೂ ಸಾಕಷ್ಟು ಜನ ಅವ್ರಿಗೆ ಅವೇರ್ನೆಸ್ ಬೇಕು. ಅವೇರ್ನೆಸ್ ಕೊಡೋದಕ್ಕೆ ನಮ್ಮ ಮುಖಾಂತರವಾಗಿ ಅದನ್ನು ನಾವು ಇದೇ ಕೆಲಸವನ್ನು ಸುಮಾರು ವರ್ಷಗಳು ಮಾಡ್ಕೊಂಡು ಬರ್ತಾರೋದ್ರಿಂದ ನಮಗೆ ಅದರ ನೈಜತೆ ಏನು ಗೊತ್ತಿದೆ, ಅದರ ಮೌಲ್ಯತೆಯನ್ನು ಗೊತ್ತಿದೆ. ಹಾಗಾಗಿ ದಯಮಾಡಿ ನಮ್ಮ ಮುಖಾಂತರ ಸಾರ್ವಜನಿಕರಿಗೆ ಏನು ಮಾಹಿತಿ ನೀಡಬೇಕು, ಎಂಪವರ್ಮೆಂಟ್ ಅಂತ ಏನು ಹೇಳ್ತಾ ಇದ್ದೀರ ಅದನ್ನು ಒದಗಿಸ್ತಕ್ಕಂಥ ಒಂದು ಕೆಲಸ ನೀವು ಮಾಡಬೇಕು. ನಮ್ಮನ್ನು ಇನ್ನೂ ಸಹ ನೀವು ನಮ್ಮನ್ನು ಒಟ್ಟುಗೂಡಿಸ್ಕೊಂಡು ಈ ಒಂದು ಯೋಜನೆಯಲ್ಲಿ ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಮತ್ತು ಈಗ ಏನು ನಮ್ಮ ಬೇಡಿಕೆಗಳೇನಿದೆ ಅದು ಆದಷ್ಟು ಬೇಗನೆ ಈಡೇರಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ಬಾರ್ದಂಥ ಒಂದು ದೃಷ್ಟಿಯಿಂದ ನಾವು ಒಂದು ಏನಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಸಹ ಬಂದು ನಮ್ಮ ಒಂದು ಅಹವಾಲನ್ನು ಸ್ವೀಕರಿಸಿ ಸುದ್ದಿವಾಹಿನಿಯಲ್ಲಿ ತಿಳಿಸ್ತಾ ಇರತಕ್ಕಂಥ ನಿಮಗೆಲ್ಲರೂ ಸಹ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಪತ್ರಕರ್ತರ ಸರ್ ಬೇರೆ ಯಾರಾದರೂ ಮಾತಾಡ್ತೀರಾ?